ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಸ್ವಚ್ಛತೆ ಹಾಗೂ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಡಾಕ್ಟರ್ ಶಶಿಕಲಾ ರಮೇಶ್. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನದಲ್ಲಿ ಸೇವಾ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು. ಸೇವಾ ಸಮಿತಿಯ ಗೌರವ ಅಧ್ಯಕ್ಷರು ಡಾಕ್ಟರ್ ರಮೇಶ್, ಉಡುಪ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ದಾನಿಗಳಿಂದ ಸಂಗ್ರಹವಾದ ಕಾಣಿಕೆ ಹಾಗೂ ಖರ್ಚು ವೆಚ್ಚಗಳನ್ನು ಸಮಿತಿಯ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ಭಕ್ತರಿಗೆ ವಿವರವಾಗಿ ತಿಳಿಸಿದರು. ನಂತರ ಮುಂದಿನ ದಿನಗಳಲ್ಲಿ ದೇವಸ್ಥಾನ ಅಭಿವೃದ್ಧಿಗೆ ಬೇಕಾದ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ತಿಳಿಸಿದರು. ನಂತರ ಮೊದಲ ಆದ್ಯತೆಯನ್ನ ದೇವಸ್ಥಾನ ನಿರ್ವಹಣೆ ಹಾಗೂ ಸ್ವಚ್ಛತೆಗೆ ನೀಡಲಾಗುವುದೆಂದರು. ಹಾಗೆಯೇ ಸಂದರ್ಭದಲ್ಲಿ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಕಾರಣಕರ್ತರಾದ ಎಲ್ಲರಿಗೂ ಕೃತಜ್ಞತೆಯನ್ನ ಸಮಿತಿ ವತಿಯಿಂದ ತಿಳಿಸಿದರು. ಸಭೆಯಲ್ಲಿ ಶಿಕ್ಷಕ ಹಾಗೂ ನಿರೂಪಕ ರಂಗನಾಥ್, 8 ಬೀದಿ ಯಜಮಾನರು ಮೂರ್ತಿ, ಯಜಮಾನ ದೇವರಾಜು, ಮುಖಂಡರು ಸಂತೋಷ್, ಅರ್ಚಕ ಆನಂದ್, ಸೇಟು ಸಮಾಜದ ಮುಖಂಡರು, ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಭಕ್ತರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ವಿಭಾಗದ ನಮ್ಮ ಯಳಂದೂರು ತಾಲೂಕಿನ ಪಟ್ಟಣದಲ್ಲಿ ನೆಲೆಸಿರ್ತಕ್ಕಂಥ ವರಹಾಸ್ವಾಮಿಯ ಬಾಲರವರು ಮಕ್ಕಳು ಭಕ್ತಿ ದೇವಾಲಯನ ಜೀರ್ಣೋದ್ಧಾರವಾದ ನಂತರ ನಮ್ಮ ಸಮ್ಮುಖದಲ್ಲಿ ಈ ದೇವಸ್ಥಾನದ ಇತಿಹಾಸವನ್ನು ನಮ್ಮ ಮುಂದೆ ಇಟ್ಟು ಇದರ ಬಗ್ಗೆ ಸಂಬಂಧಪಟ್ಟಂತಹ ಇಲ್ಲಾಗಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಸಮ್ಮುಖದಲ್ಲಿ ಇರಬೇಕಂತ ಸುಮಾರು ದಿನದಿಂದ ನಮ್ಮ ಭೂಲಕ್ಷ್ಮಿ ವರಹಾಸ್ವಾಮಿ ಸೇವಾ ಸಮಿತಿಯ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ ರಮೇಶ್ ಮೇಡಮ್ ಅವರು ಹಾಗೂ ನಮ್ಮ ಡಾಕ್ಟರ್ ರಮೇಶ್ ಉಡುಪರವರು ಗೌರವಾಧ್ಯಕ್ಷರು ನಮ್ಮ ಲಕ್ಷ್ಮೀ ವರಹಾಸ್ವಾಮಿ ಸೇವಾ ಸಮಿತಿಗೆ ಅವರು ಭಾಳ ಆಸೆಯಿಂದ ಇದ್ದರು. ಮತ್ತು 48 ದಿನದ ಒಂದು ಪೂಜಾ ಕೈಂಕರ್ಯ ಮುಗಿದ ನಂತರ ತಮ್ಮಲ್ಲೆಲ್ಲರನ್ನೂ ಕೂಡ ಭೇಟಿ ಮಾಡಿ ಒಂದು ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ಕಾಯ್ತಾ ಇದ್ದರು. ಆ ಸುದಿನ ಈ ದಿನ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀಮತಿ ಶಶಿಕಲಾ ರಮೇಶ್ ಮೇಡಮ್ ಅವರಿಗೆ ಮಾನ್ಯ ಅಧ್ಯಕ್ಷರು ಭೂಲಕ್ಷ್ಮಿ ವರಹಾಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರವರು ಅವರಿಗೆ ನಿಮ್ಮೆಲ್ಲರ ಗೌರವಪೂರ್ವಕ ಚಪ್ಪಾಳೆ ಹಾಗೆ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ರಮೇಶ್ ಉಡುಪ ಸಾಹೇಬರು ಕೂಡ ಅಭಿಮಾನದ ಚಪ್ಪಾಳೆ ಮೂಲಕ ನಮ್ಮ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂತಹ 8 ಬೀದಿ ಯಜಮಾನರಾದಂತಹ ಮೂರ್ತಿ ಅಣ್ಣವರು ಕೂಡ ಅತ್ಯ ಸ್ವಾಗತವನ್ನು ಕೊಡ್ತಾರೆ. ಆಯಿತು. ನಮ್ಮ ಸಮಿತಿ ಯಜಮಾನರು ದೇವರಾಜಣ್ಣ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಅಲ್ಲಿ ಎಲ್ಲ ಸಮುದಾಯ ಇರಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಈಗ ಅಧಿಕೃತವಾಗಿ ಸಮಯ ಆಗಿದೆ, ಎಲ್ಲರೂ ಕೂಡ ಮಾತುಕೇಳುವಾಗ ಇವತ್ತು ಇರೋದಿಲ್ಲ. ಹಾಗಾಗಿ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರಾದಂತಹ ಮೇಡಮ್ ಅವರ ಅನುಮತಿ ತಗೊಂಡು ತಮ್ಮ ಮುಂದೆ ಜೀರ್ಣೋದ್ಧಾರ ಮಾಡಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಜನಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಆ ಸಮರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಆದಂತಹ ಖರ್ಚು ವೆಚ್ಚಗಳು, ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಮುಂದೆ ಈಗ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ನಾನು ಹೇಳ್ಕೊಂಡು, ಮೊದಲನೇದಾಗಿ ವಿಶೇಷವಾಗಿ ನಮ್ಮ ಮೇಡಮ್ ಅಭಿಷೇಕ ಮಣ್ಣು ತಗೊಬಂದು ಭೂಮಿ ಪೂಜೆ ಮಾಡ್ತಾರೆ, ಮರಳು ತಗೊಬಂದು ಮಾಡ್ತಾರೆ, ಮನೆ ಕಟ್ಟೋರು ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಮಾಡ್ತಾರೆ. ಇವೆಲ್ಲ ಪೂಜಾ ಕಾರ್ಯಕ್ರಮ ಭಕ್ತರು ಇವರು ಮಾಡಿಸಿರೋರು ಹೇಳ್ತಾ ಇದ್ದಾರೆ. ಪತ್ರಗಳದು ಅದೇ ಮನೆಯದು ಹೊಸ ಪತ್ರ ಪೂಜೆ ಅವೆಲ್ಲ ನಡೀತಾ ಇದೆ. ಆ ಸಂದರ್ಭಕ್ಕೆ ಯಾವ ರೀತಿ ವ್ಯವಸ್ಥಿತವಾಗಿ ಇದು ಮಾಡಬೇಕು ಈಗ ಅಭಿಷೇಕಕ್ಕೆ ಏನು ಚಾರ್ಜ್ ಮಾಡ್ತಾರೆ? 3,000 ರೂಪಾಯಿಂದಲೇ ಕಸದೆಲ್ಲ ಸೇರಿ $3,000 ಅಂದರೆ ಅದೊಂದು ಸ್ಮಾಲ್ ಅಮೌಂಟು ಸಮಿತಿ ಲೆಕ್ಕಕ್ಕೆ ಒಂದು ಚೀಟಿ ಬರ್ತಿ ಕೊಡ್ತಿರೋದು. ಇದು ಆಮೇಲೆ ಇದು ಇಟ್ಟಿಗೆ ಪೂಜೆ, ಮಣ್ಣಿನ ಪೂಜೆ, ಅದೊಂದು ಫೀಸ್ ದೇವಸ್ಥಾನಕ್ಕೆ ಅಂತ ಕೊಡಿಸ್ತೀವಿ. ದೇವಸ್ಥಾನದ ಅಭಿವೃದ್ಧಿಗೆ ಕೊಡೋದು. ಒಂದು ಹೇಗೂ ರಾಮಣ್ಣ ಅವರು ಇರ್ತಾರೆ, ಒಂದು ಚೀಟಿ ಬರ್ಬಿಟ್ಟು ಇಷ್ಟು ಅಂತ ಪೂಜೆಗೆ ಇಷ್ಟು ಅಂತ ಮಾಡಿ ನಿಗದಿ ಮಾಡಬೇಕು. ಬಂದರೂ ಇಷ್ಟು ಕಲೆಕ್ಷನ್ಗೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ನಾವು ಕೇಳಿದ್ವಿ
ಈಗ ತಿರುಪತಿ ದೇವಸ್ಥಾನದಲ್ಲಿ ಈ ಥರದ್ದು ಅಭಿಷೇಕ ಬಿಟ್ಟರೆ ಯಾವ್ದಾದ್ರು ಬೆಳೀತಾರೆ? ಅಲ್ಲ ಹೋಮ ಅಂತ ಅದೇ ಹೋಮ ಇದ್ರೆ ಕೋಳಿನೇ ಕಟ್ ಮಾಡ್ತಾರೆ. ಅಲ್ಲ ಅದನ್ನೇ ಅದು ಏನೇನು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗಲ್ಲ ಅದು ಕೇಳ್ಬೇಕಾದ್ರೆ ಈಗ. ಅಂದ್ಮೇಲೆ ಯಾಕಂದ್ರೆ ಪ್ರಧಾನ ಅರ್ಚಕರು ಅದು ಊರೊಳಗೆ ಒಂದಷ್ಟು ಕಡೆ ಸಹಸ್ರನಾಮ ಅಲ್ವಾ? ಮಣ್ಣು ತಗೊಂಡು ಭೂಮಿ ಪೂಜೆ ಮಾಡ್ತಾರೆ, ಮರಳು ತಗೊಂಡು ಮಾಡ್ತಾರೆ, ಮನೆ ಕಟ್ಟೋರು ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಮಾಡ್ತಾರೆ. ಇವೆಲ್ಲ ಪೂಜಾ ಕಾರ್ಯಕ್ರಮ ಭಕ್ತಾದಿಗಳು ಇವ್ರು ಮಾಡ್ತಿರೋರು ಹೇಳ್ತಾ ಇದ್ದಾರೆ. ಪತ್ರಗಳಿಂದ ಪೂಜೆ ಮಾಡ್ತಾರೆ. ಪತ್ರಗಳದು ಅದೇ ಮನೆಯದು ಹೊಸ ಪತ್ರ ಪತ್ರ ಪೂಜೆ ಅವೆಲ್ಲ ನಡೀತಾ ಇದೆ. ಆ ಸಂದರ್ಭಕ್ಕೆ ಯಾವ ರೀತಿ ವ್ಯವಸ್ಥಿತವಾಗಿ ಇದು ಮಾಡಬೇಕು ಅನ್ನೋದು ಭೂಮಿಗೆ ಸಂಬಂಧಪಟ್ಟ ಈಗ ಅಭಿಷೇಕಕ್ಕೆ ಏನು ಚಾರ್ಜ್ ಮಾಡ್ತಾರೆ? ಎಲ್ಲ 3,000 ರೂಪಾಯಿಂದನೇ 2,000 ಎಲ್ಲ ಕಸದೆಲ್ಲ ಸೇರಿ ಕಸದಲ್ಲಿ ಕೆಲಸ ಅದು ಸೇರಿ 3,000 ಅಂದರೆ ಅದೊಂದು ಸ್ಮಾಲ್ ಅಮೌಂಟು ಸಮಿತಿ ಲೆಕ್ಕಕ್ಕೆ ಒಂದು ಚೀಟಿ ಬರ್ತಿ ಕೊಡ್ತಿರೋ ಈಗ ಆಮೇಲೆ ಇದು ಇಟ್ಟಿಗೆ ಪೂಜೆ, ಮಣ್ಣಿನ ಪೂಜೆ, ಅದಕ್ಕೊಂದು ಫೀಸ್ ದೇವಸ್ಥಾನಕ್ಕೆ ಅಂತ ಕೊಡಿಸ್ತೀವಿ. ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ಅಭಿವೃದ್ಧಿ ಒಂದು ಹೇಗೂ ರಾಮಣ್ಣ ಅವರು ಇರ್ತಾರೆ, ಒಂದು ಚೀಟಿ ಬರ್ಬಿಟ್ಟು ಇಷ್ಟು ಅಂತ ಇಂಥ ಪೂಜೆಗೆ ಇಷ್ಟು ಅಂತ ಮಾಡಿ ನಿಗದಿ ಮಾಡಬೇಕು. ಬಂದ್ರೂ ಇಷ್ಟು ಕಲೆಕ್ಷನ್ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ನಾವು ಕೇಳಿದ್ವಿ ಈಗ ತಿರುಪತಿ ದೇವಸ್ಥಾನದಲ್ಲಿ ಈ ಥರದ್ದು ಒಂದು 4 ಮಾತಾಡಬೇಕು. 48 ದಿನ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡ್ಮೇಲೆ ಈಗ ಮಾಡೋಣ ಅನ್ಕೊಂಡು ಮೇಡಮ್ ಅವ್ರ ಉದ್ದೇಶ ಆಗಿತ್ತು. ಮೇಡಮ್ ಅವರು ಈ ಸಭೆ ಅಧ್ಯಕ್ಷತೆ ವಹಿಸಿದ್ದಾರೆ. ಮೇಡಮ್ ಅವರೆಲ್ಲರೂ ಕೂಡ ಒಂದು ಧನ್ಯವಾದ ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಬನ್ನಿ ಇಷ್ಟು ದಿವಸ ನಮ್ಮ ಹತ್ರ ಕೈ ಜೋಡಿಸಿ ನೀವು ಸಹಾಯ ಮಾಡಿದಂಥ ಎಲ್ಲ ಬೀದಿ ಯಜಮಾನರುಗಳಿಗೂ, ಮುಖಂಡರಿಗೂ, ಯಾನೂರಿನ ನಾಗರಿಕ ಬಂಧುಗಳಿಗೂ, ಮಿತ್ರ ಬಾಂಧವರಿಗೂ, ಪತ್ರಕರ್ತರಿಗೂ ನನ್ನ ಅನಂತ ಧನ್ಯವಾದಗಳು. ಭೂಲಕ್ಷ್ಮೀವರ ಸೇವಾ ಸಮಿತಿಯ ವತಿಯಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ನಮ್ಮ ಮೇಡಮ್ ಅವರು, ಗೌರವ ಅಧ್ಯಕ್ಷರು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಭೆಯ ಮುಖ್ಯ ಉದ್ದೇಶ ಇಷ್ಟೇ, ಅಭಿವೃದ್ಧಿಯ ಪಥದತ್ತ ನಾವೆಲ್ಲ ಸಾಗೋಣ. ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಪ್ರತಿಯೊಬ್ಬರು ಕೂಡ ನಮ್ಮ ಹುಲ್ಕಟ್ಟಿನಾದರೂ ಕೂಡ ನಮ್ಮ ಕೈಲಾದಷ್ಟು ಸಹಾಯ ಮಾಡುವ ಉದ್ದೇಶ ನಮ್ಮ ಮನಸ್ಸಲ್ಲಿ ಮೂಡಲಿ ಅನ್ನೋ ಉದ್ದೇಶದಿಂದ ಮತ್ತು ಧನ್ಯವಾದ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದು ಗೌರವ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ನಮ್ಮ ಮೇಡಮ್ ಅವರು ಸಭೆಯನ್ನು ಕರೆದು ಖರ್ಚು ವೆಚ್ಚಗಳನ್ನು ನಮ್ಮ ಮುಂದೆ ಇಟ್ಟು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಕೇಳ್ಕೊಂಡಾಗಿರಲ್ಲ. ನಮ್ಮ ಮೇಡಮ್ ಅವರು ಬಂದು ಎಲ್ಲ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಸೂಕ್ತವಾದ ಸಲಹೆ ಮತ್ತು ಎಲ್ಲ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಉತ್ತಮವಾದ ಒಂದು ಸಲಹೆಯನ್ನು ಕೊಟ್ಟು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದೀರಿ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಭೂಲಕ್ಷ್ಮೀವರ ಸೇವಾ ಸಮಿತಿಯ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೋರ ಚಪ್ಪಾಳೆ ಮೂಲಕ ನಮ್ಮ ರಮೇಶ್ ರೂಪ ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತಾರೆ. ಭಕ್ತಿಪೂರ್ವಕ ವಂದನೆಗಳು. ಜೊತೆಗೆ ಯಜಮಾನರಾದಂಥ ಮೂರ್ತಣ್ಣವರಿಗೆ, ಸಂತೋಷ್ ಅವರಿಗೆ, 4 ಯಜಮಾನರಿಗೆ ಮತ್ತು ನಮ್ಮ ಶೋಭಾರಾಮ್ ಅವರಿಗೆ ಮತ್ತು ನಮ್ಮ ಅರ್ಚಕರಾದಂತಹ ನಮ್ಮ ಆನಂದ್ ಅವರಿಗೆ, ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ತೀರ್ಥರೂಪ ಸಮಾನರಾದಂತಹ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಒಂದು ಆಶೀರ್ವಾದದ ಬಗ್ಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾರೆ. ಕೊನೆಯದಾಗಿ ನಮ್ಮ ಈ ಒಂದು ಸಭೆಯ ಉದ್ದೇಶವನ್ನು ಪ್ರಚಾರ ಮಾಡಲು ಬಂದಿರತಕ್ಕಂತಹ ಆತ್ಮೀಯ ಸ್ನೇಹಿತ ಮಣಿಕಂಠ ಅವರು ಕೂಡ ವಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದಾರೆ. ಶುಭ ಧನ್ಯವಾದ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.